ಯದುಕುಮಾರ್ ಅವರೇ, ನೀವು ಪಾರ್ಟಿಯ ವಕ್ತಾರರು, ಅವರೊಬ್ಬ ಜರ್ನಲಿಸ್ಟ್. ಹಿಂದೆ ಏನಾಗಿತ್ತು ಅನ್ನೋದನ್ನು ಮುಂದೆ ಇಡೋದು ನಮ್ಮ ನಾಲೆಜ್ಗೆ. ಅವರು ನಿಮ್ಮ ಮೇಲೆ ಕೆಲವೊಂದು ಅಲಿಗೇಷನ್ ಮಾಡಿದ್ದಾರೆ. ಆ ಅಲಿಗೇಷನ್ನು ಇವತ್ತಿನ ವಾಸ್ತವ ಪರಿಸ್ಥಿತಿಯ ಮೇಲೆ ಇರುವಂಥದ್ದು. ಆ ಅಲಿಗೇಷನ್ಗೆ ಉತ್ತರ ಕೊಡ್ತಿರೋ, ತಾವು ಹಿಸ್ಟ್ರಿದನ್ನು ಹೇಳ್ತಿರೋ, ನಿಮ್ಗೊಂದು BJP ಅವ್ರಿಗೆ ಏನು ಮಾಡಿದ್ರು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅಲ್ಲಿಂದ ಶುರುವಾಗುತ್ತೆ. ಅಲ್ಲ, ಆ ಪಿರಿಯಡಿಂದಾನೇ ಶುರುವಾಗುತ್ತೆ. ಸೊ ಆ ಪಿರಿಯಡನ್ನು ಬಿಟ್ಟು ಈಗ ನಾವು ಬದುಕ್ತಾ ಇರುವ ಈ ವಾಸ್ತವಕ್ಕೆ ಬಂದ, ನಾವು ವಾಸ್ತವಕ್ಕೇ ಹೇಳುವಂಥದ್ದು ವಿತ್ ಆಲ್ ರೆಸ್ಪೆಕ್ಟ್ಸ್. ಅವ್ರ ವ್ಯೂಸ್ ಹೇಳಿದಂಥದ್ದು ನನ್ನ ವ್ಯೂಸ್ ನಾನು ಹೇಳ್ತಾ ಇರುವಂಥದ್ದು ವಿತ್ ಅವ್ರು ಹೇಳಿದಂಥದ್ದು ನಾಟ್ ಯುವರ್ ಪರ್ಸನಲ್ ವ್ಯೂಸ್, ಯುವರ್ ಪಾರ್ಟೀಸ್ ನನ್ನ ಪರ್ಸನಲ್ ವ್ಯೂ ಅಂತಲ್ಲ ಮೇಡಮ್, ಈಸ್ ವ್ಯೂಸ್ ಅಂತ ಹೇಳಿದಂತ ನಾ ಹೇಳ್ತಾ ಇದ್ದೆ. ಅದೇ ರೀತಿಗೆ ಯಾಕೆ ಇವಾಕ್ಯುವೇಷನ್ಸ್ ಲಾಸ್ಟ್ ಆ ಥರ ಮಾಡಿದ್ರು, ಡಿಪ್ಲೊಮೆಸೀಸ್ ಮಾಡಿದ್ರು. ಯುಕ್ರೇನ್ ಮತ್ತೆ ರಷ್ಯಾ ಇರಬೇಕಾದಾಗ 23,000 ವಿದ್ಯಾರ್ಥಿಗಳು, ಭಾರತೀಯ ವಿದ್ಯಾರ್ಥಿಗಳನ್ನ ಅಲ್ಲಿಂದ ತಗೊಂಡ್ಬಂದಿದ್ದು ಅದನ್ನು ಮೋದಿ ಪಾಲಿಸಿ ತಾನೆ. ಅದನ್ನ ಇವ್ರು ನೆನಪಿಸಕ್ಕೆ ಇದು ಮಾಡ್ತಾ ಇದ್ದೀನಿ ನಾನು. ಅದನ್ನ ಈಗ ಮತ್ತೆ ಕಾರ್ಗಿಲ್ ಯುದ್ಧ ಆಗಿದ್ದಾಗ ಇಸ್ರೇಲ್ ಕೇಮ್ ಟು ಅವರ್ ಹೆಲ್ಪ್, ಅದನ್ನು ಇದು ಮಾಡ್ತಾ ಇದ್ದೀನಿ. ದಟ್ ಈಸ್ ಇಸ್ರೇಲ್ ಇಸ್ ಅವರ್ ಆಲ್ ಫ್ರೆಂಡ್. ಇದರಲ್ಲಿ ವಿ ಆರ್ ಟಾಕಿಂಗ್ ಮೇಡಮ್, ಒಂದು Israel is nobody's friend. ಇಸ್ರೇಲ್ ಇಸ್ ಅವರ್ ಫ್ರೆಂಡ್, ನಮ್ಮ ಫ್ರೆಂಡ್. ನನ್ನ ಮಾತು ಆಮೇಲೆ ಮಾತಾಡಿ ಮೇಡಮ್. ಸರ್, ಈಗ ಇರಾನ್ ಇಸ್ರೇಲ್ ಇಬ್ಬರ ಜೊತೆನೂ ನಾವು ಚೆನ್ನಾಗಿದ್ವಿ. ಬಿಕಾಸ್ ನಮ್ದು ಯಾವಾಗ್ಲೂ ಕೂಡ ಅಲಿಪ್ತ ನೀತಿ, ತಟಸ್ಥ ನೀತಿ. ಹೀಗಾಗಿ ನಮ್ಗೆ ಯಾವ ಶತ್ರುಗಳು ಇಲ್ಲ. ಭಾರತ ದೇಶ ಎಲ್ಲರನ್ನೂ ಪ್ರೀತಿಸುವ ದೇಶ. ಸೊ ಹೀಗಾಗಿ ನಮ್ಗೆ ಯಾರು ದ್ವೇಷಗಳು ಇಲ್ಲ, ನಮ್ಗೆ ಯಾರು ಶತ್ರುಗಳು ಇಲ್ಲ, ಪಾಕಿಸ್ತಾನ್ ಬಿಟ್ರೆ. ಸೊ ಈಗ ನೀವ್ ಹೇಳ್ತಿದ್ರಿ ಇಸ್ರೇಲ್ ಅವರ್ ಫ್ರೆಂಡ್, ದಿ ಸೇಮ್ ಟೈಮ್ ಇರಾನ್ ಇಸ್ ಆಲ್ಸೋ ಅವರ್ ಫ್ರೆಂಡ್. ಬಟ್ ಈಗಿರೋ ಕ್ರೈಸಿಸ್ಗೆ ಸರಿ ಹೊಂದುವ ರೀತಿಯಲ್ಲಿ ನೀವು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಇಂಡಿಯಾ ಟಾಕ್ಸ್ ಟು ಎವ್ರಿಬಡಿ ಅಂಡ್ ಇಂಡಿಯಾ ಮೇಂಟೈನ್ಸ್ ಇಸ್ ಸೆಲ್ಫ್ ಇಂಟ್ರೆಸ್ಟ್ ಅಂಡ್ ಸೋವರ್ನಿಟಿ. ಅಂದ್ರೆ ಎಲ್ಲಾ ದೇಶಗಳ ಜೊತೆಗೂ ತನ್ನ ಡಿಪ್ಲೊಮಸಿ ಚೆನ್ನಾಗಿದೆ. ನಮ್ಮ ಒಂದು ಹಿತಾಸಕ್ತಿ, ರಾಷ್ಟ್ರ ಹಿತಾಸಕ್ತಿ ಏನಿದೆ ಅದನ್ನ ಕಾಪಾಡ್ಕೊಳ್ಳುತ್ತೆ. ಇರಾನ್ ಜೊತೆಗೂ ನಾವು ಫ್ರೆಂಡ್ ಇದ್ದಂಥದ್ದು. ಮೊನ್ನೆ ನಡೆದಂತ ಮಿಲನ್ ಇದರಲ್ಲಿ ಪ್ರಾಜೆಕ್ಟ್ ನಲ್ಲಿ, ಹಾರ್ಬರ್ ಪ್ರಾಜೆಕ್ಟ್ ನಲ್ಲಿ ನಾವು ಅವತ್ತು ಲಂಗರ್ ಅವರು ಅವರು SOS ಕೊಟ್ಟಿಲ್ಲ. ಒಂದಾಗಿರೋ ಒಂದ್ ನಿಮಿಷ ಮೇಡಮ್, ಹೇಳ್ಬೇಕಾಗುತ್ತೆ ಮೇಡಮ್. ಅದಲ್ಲಿ ಇವತ್ತು ಕೊಚ್ಚಿನಲ್ಲಿ ಲ್ಯಾಂಡ್ ಆಗಿರುವಂತದ್ದು ಇದನ್ನ 183 ಸೇಲಸ್ ಇದ್ದಾಗ ಇರಾನ್ ಹ್ಯಾಸ್ ಥ್ಯಾಂಕ್ಡ್ ಇಂಡಿಯಾ. ಅದನ್ನ ಯಾಕೆ ಇದು ಮಾಡ್ತಾ ಇದ್ದೀರಾ? ಅದೇ ಇರಾನು ನಮ್ಮ ಮಿಲನ್ ಕಾರ್ಯಕ್ರಮಕ್ಕೆ ಬಂದಂತಹ ಯುದ್ಧ ನೌಕೆಯನ್ನ, ಇರಾನ್ ಯುದ್ಧ ನೌಕೆಯನ್ನ ಅಮೆರಿಕ ಹೊಡೆದುರುಳಿಸಿದಾಗ ನಮ್ಮ ಅತಿಥಿಗಳಾದಂತಹ ಸಂದರ್ಭದಲ್ಲಿ ಶ್ರೀಲಂಕಾ ಹೋಗಿ ಅವ್ರಿಗೆ ಮಾನವೀಯತೆಯ ಆಧಾರದ ಮೇಲೆ ಅವರಿಗೆ ಬೇಕಾದಂತಹ ಚಿಕಿತ್ಸೆ ಸೇರಿದಂತೆ ಅವರ ಸೈನಿಕರನ್ನ ಕರ್ಕೊಂಡು ಬಂತ ದೇಶದಲ್ಲಿ ಇಟ್ಕೊಂಡು ಮೆಡಿಕಲ್ ಫೆಸಿಲಿಟಿ ಕೊಡುತ್ತೆ. ಆದರೆ ನಾವು ಭಾರತ ದೇಶ ನಮ್ಮ ಅತಿಥಿಗಳಾಗಿ ಬಂದವರ ವಿಚಾರದಲ್ಲಿ ತುಟಿ ಪಿಟ್ಟಕ್ಕನ್ನಲ್ಲ, ಹೋಗ್ಲಿ ಮಾನವೀಯತೆಯ ಆಧಾರದ ಮೇಲೆ ಅವರಿಗೆ ಒಂದು ಮೆಡಿಕಲ್ ಏಡ್ ಕೂಡ ಕೊಡೋದಿಲ್ಲ. ಸೊ ಇದು ಯಾವ ರೀತಿ ಪಾಲಿಸಿ ಸರ್? ಇದ್ರ ಹಿಂದೆ ಇರುವಂತಹ ಆ ಒಂದು ರಾಜಕೀಯ ರಣತಂತ್ರ, ರಾಜನೀತಿ ಏನು ಸರ್? ಇದರಲ್ಲಿ ಯಾವುದು ದೊಡ್ಡ ರಾಜಕೀಯ ರಣತಂತ್ರ ಇಲ್ಲ ಮೇಡಮ್. ದೇರ್ ಇಸ್ ಅನ್ SOS ಆಲ್ವೇಸ್ ಟು ಬಿ ಇನ್ಫಾರ್ಮ್ಡ್ ವೆನ್ ಯು ಆರ್ ಕ್ರಾಸಿಂಗ್ ದ ಸ್ಟ್ರೈಟ್ಸ್ ಅಂದಾಗ. ಆ ಹಡಗು ಯಾವುದೇ SOS ಇಂಡಿಯನ್ ಇದಕ್ಕೆ ಇದು ಮಾಡಿಲ್ಲ. ಈ ಹಡಗು ನಾವೇನು ಲಂಗರ್ ಕೊಚ್ಚಿನಲ್ಲಿ ಹಾಕಿದಂಥದ್ದು, ದೇ ಸೆಂಟ್ SOS, ವಿ ಹೆಲ್ಪ್ ದಮ್ ಅಂಡ್ ವಿ ಟಾಕ್ಡ್ ಇಟ್ ಅಂಡ್ ವಿ ಸೇವ್ಡ್ 183 ಸೋಲ್ಜರ್ಸ್, ಇರಾನಿಯನ್ ಸೋಲ್ಜರ್ಸ್. ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ಅದಲ್ಲಿ ವೈಟ್ ಹೌಸ್ನ ಯಾರೊಬ್ರು ಸಿಬ್ಬಂದಿ ಅಥವಾ ಯಾರೋ ಸೆಕ್ರೆಟ್ರಿ ತುಂಬ ಒಳ್ಳೆ ಆ್ಯಕ್ಟ್ರಸ್ಸು ಇಂಡಿಯಾದವರು. ನಾವು ಹೇಳ್ದಂಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನೀವು ರಷ್ಯಾ ಜೊತೆ ಆಯಿಲ್ ಖರೀದಿ ಮಾಡಬೇಡಿ ಅಂತಂದ್ವಿ, ಅವ್ರು ಹಾಗೆ ಆ್ಯಕ್ಟ್ ಮಾಡಿದರು. ಈಗ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿವಿ 30 ದಿನ ನೀವು ರಷ್ಯಾ ಜೊತೆಗೆ ಆಯಿಲ್ ಖರೀದಿ ಮಾಡಿ ಅಂತ. ಅವ್ರು ನಾವು ಹೇಳ್ದಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಆ್ಯಕ್ಟರ್ಸ್ ಅಂತ ಹೇಳಿದ ಮೇಲೂ ಕೂಡ ಭಾರತದ ಪ್ರತಿಯೊಬ್ಬ ಪ್ರಜೆ ಇದೇನ್ರಿ ನಮ್ಮ ಮೋದಿ ಅವ್ರನ್ನ, ನಮ್ಮ ದೇಶವನ್ನ ಆ್ಯಕ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ ನಟ್ಸೋರು ಅಂತ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮಾತಾಡಿ ಅಂದ್ರೆ ನೋ ರಿಯಾಕ್ಷನ್. ನಿನ್ನೆ ಭಾರತ ಸೇರಿದಂತೆ 11 ರಾಷ್ಟ್ರಗಳು ಈ ಟ್ರೇಡಲ್ಲಿ ಏನೋ ಇರ್ರೆಗ್ಯುಲಾರಿಟೀಸ್ ಮಾಡ್ತಾ ಇದ್ದಾರೆ ಅಂತ ಒಂದು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಟ್ರಂಪ್. ಒಂದು ವೇಳೆ ನಾವು ಟ್ರೇಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಲೈಕ್ ನಮ್ಮ ಒಂದು ಟ್ರೇಡಲ್ಲಿ ನಾವು ಸಬ್ಸಿಡಿಗಳನ್ನು ಕೊಟ್ಟರೆ, ಓವರ್ ಪ್ರೊಡಕ್ಷನನ್ನು ಮಾಡಿ ಇಡೀ ಜಾಗತಿಕ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಕುಸಿಯುವಂತೆ ಮಾಡ್ತಾ ಇದ್ದೀವಾ ಅಂತ ಅವರು ತನಿಖೆ ಮಾಡ್ತಾರಂತೆ. ಅಮೆರಿಕದವರು ತನಿಖೆ ಮಾಡಿ ಭಾರತ ಏನಾದರೂ ಅದರಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾದರೆ ಅವರು ನಮಗೆ ಕೊಟ್ಟಿರುವಂತಹ ಡೀಲ್ ಏನಿದೆ, ಮಾಡಿರುವಂಥ ಡೀಲ್, ಅದನ್ನು ವಾಪಸ್ ತಗೊಂಡು ಸ್ಯಾಂಕ್ಷನ್ಸ್ ಹಾಕ್ತಾರಂತೆ. ಇಲ್ಲಿವರೆಗೆ ಒಂದು ರಿಯಾಕ್ಷನ್ ಬಂದಿಲ್ಲ.
ಏನ್ ಸರ್ ಇದು? ಡ್ಯಾಡಿಗೆ ಇಷ್ಟೇ ಬೇಕಾ, ಟ್ರಂಪ್ ಡ್ಯಾಡಿಗೆ? ನಿಮಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾ. ಅವ್ರೇನಂತ ಹೇಳಿದ್ರು, ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದೆ ನಾನು ಅಂತಕ್ಕಂಥದ್ದು 51ನೇ ಸತಿ ಹೇಳಿದ್ದಾರೆ. ಪಾಕಿಸ್ತಾನ ಯುದ್ಧವನ್ನು ಯಾರು ನಿಲ್ಲಿಸಿದ್ರು, ಹೇಗೆ ನಿಲ್ಲಿಸಿದ್ರು, ಏನಾಯಿತು ಅಂತಕ್ಕಂಥದ್ದನ್ನು ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಕೇಳಿ. ಟ್ರಂಪ್ ಮಾತಲ್ಲಿ ಅಷ್ಟು ಬೆಲೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅದೊಂದು ವಿಚಾರ. ಅವರು ಎಷ್ಟು ವಾಲಂಟ್ರಿಯಾಗಿ ನನಗೆ ಪ್ರಶಸ್ತಿ ಕೊಡಿ, ನಾನೇ ನಿಲ್ಲಿಸಿರೋದು, ವಿಶ್ವದಲ್ಲಿ ಯುದ್ಧಗಳನ್ನೇ ನಿಲ್ಲಿಸಿರೋದು ಅಂತಕ್ಕಂಥವ್ರು ಈಗ ಯುದ್ಧ ಮಾಡ್ತಾ ಇರ್ತಕ್ಕಂಥ ಒಂದು ನಿಮಿಷ ತಿಳ್ಕೊಬೇಕಾಗ್ತದೆ. ಒಂದು ಜನ ನಿಮಿಷ ನಮ್ಮ ಬಗ್ಗೆ ಏನ್ ಅನ್ಕೋತಿದಾರೆ ಗೊತ್ತಾ ನಿಮ್ಗೆ? ಒಂದು ನಿಮಿಷ. ಟ್ರಂಪ್ ಬಾಯಿಗೆ ಬಂದ್ ಮಾತಾಡಿದ್ರು ಕೂಡ ಇಂಡಿಯಾ ಒಂದು ಸ್ಮಾಲ್ ರಿಯಾಕ್ಷನ್ ಒಂದು ಕೊಡಲ್ಲ. ನಿಮಿಷ. ಇಲ್ಲೇ ನಟರಾಜ್ ಗೌಡ್ರು ಒಂದು ಮಾತು ಹೇಳಿದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ಲ. ಅವ್ರಿಗೂ ಉತ್ತರ ಕೊಡ್ತೀವಿ ನಾವು. ಅವ್ರು ಉತ್ತರ ಕೊಡ್ತಕ್ಕಂಥ ಕೆಪಾಸಿಟಿ ನಮಗಿದೆ. ನೋಡಿ, ಬೇಡದಿರೋ ವಿಚಾರಗಳಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಮೂಲಭೂತವಾಗಿ ಒಂದು ವಿಚಾರ ಹೇಳ್ತಿದ್ದೀನಿ ನಿಮಗೆ. LPG ಭಾರತ ದೇಶದಲ್ಲಿ ಎಷ್ಟು ಕಡೆ ಸ್ಟಾಕ್ ಮಾಡ್ತಾ ಇದ್ದಾರೆ ಮೇಡಮ್? ನಮ್ಮ ದೇಶದಲ್ಲಿರ್ತಕ್ಕಂಥ ಕೇವಲ 2 ಕಡೆ. ಒಂದು ನಮ್ಮ ಮ್ಯಾಂಗ್ಳೂರು ಬಿಟ್ಟರೆ ವಿಶಾಖಪಟ್ಟಣಮಲ್ಲಿ ಅಷ್ಟೇನೆ. ವಿಶಾಖಪಟ್ಟಣಮಲ್ಲಿ ಬೆಟ್ಟದ 10 ಕಿಲೋಮೀಟರ್ ಅಡಿಯಲ್ಲಿ ಸ್ಟಾಕ್ ಮಾಡೋಕ್ಕಾಗೋದಿಲ್ಲ. ರೊಟೇಷನ್ ಇರುತ್ತೆ ಯಾವಾಗಲೂ ಕೂಡ. ನೀವು ಯಾವುದೋ ನಾವು ಪೆಟ್ರೋಲು ಕ್ರೂಡ್ ಆಯಿಲ್ಗಳು ತರ್ತೀವಲ್ವಾ, ಅದನ್ನು ಸ್ಟಾಕ್ ಇಡ್ಬೋದು. ಇದನ್ನು ಈ ರೀತಿ ಸ್ಟಾಕ್ ಇಡೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅದರಿಂದ ಎಷ್ಟು ಅನಾಹುತಗಳಾಗುತ್ತೆ ಅಂತಕ್ಕಂಥದ್ದು ಕೂಡ ಇದೆ ಮೇಡಮ್. ಒಂದು ಎರಡನೇದು, ಹಿಟ್ನಾಳ್ ಸಾಹೇಬರು ಕೂಡ ಒಂದು ಮಾತು ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಕೊಲ್ಲಿ ಯುದ್ಧದಲ್ಲಿ ಹೋಗಿ ಯಾರೋ ಮಾತಾಡಿದ್ರು, ಹಾಗೆ ಹೀಗೆ ಏನು ಮಾತಾಡಿ. ಜೈಶಂಕರ್ ಅವರು ದಿನನಿತ್ಯ ದಯಮಾಡಿ ಜೈಶಂಕರ್ ಅವರು ದಿನನಿತ್ಯನೂ ಕೂಡ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಹೇಳಿರ್ತಕ್ಕಂಥ ಸಂಪರ್ಕದಲ್ಲಿ ಇದೀನಿ ಅಂತ ಮೇಡಮ್, ಪ್ರತಿದಿನ ನೀವೇ ಮಾಧ್ಯಮದವರು ನೀವೇ ಸುಳ್ಳಾಗಾದ್ರೆ, ನೀವು ತೋರಿಸ್ತಾ ಇರ್ತಕ್ಕಂಥ ಸುಳ್ಳ, ಈ ಪತ್ರಿಕೆಗಳು ಬರ್ತಾ ಇರ್ತಕ್ಕಂಥ ಸುಳ್ಳಾಗಾದ್ರೆ ದಯಮಾಡಿ ಲೆಕ್ಕ ಹೇಳಿ ಸರ್. ಯಾವ್ದನ್ನ ಎಷ್ಟು ಸರಿ ಮಾತಾಡಿದ್ದಾರೆ? 2 ಅಡುಗು ಅಂತ ನೀವು ಈಗ ತಾನೇ ನೀವೇ ಹೇಳಿದ್ರಲ್ಲ. ಹಾಗಾದ್ರೆ ಯಾರು ಮಾತಾಡಿದ್ರು? ಜೈಶಂಕರ್ ಅವರೆಲ್ಲ ಮಾತಾಡಿರ್ತಕ್ಕಂಥದ್ದು 25 ಹಡಗುಗಳು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ನನಗೆ ಮಾಹಿತಿ ಇದೆ, ನನಗೆ ಮಾಹಿತಿ. ದಿನನಿತ್ಯ ಕೂಡ ಸಂಪರ್ಕದಲ್ಲಿದ್ದಾರೆ, ದಿನನಿತ್ಯ ಕೂಡ ಸಂಪರ್ಕದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹಡಗುಗಳನ್ನ ಬಿಡಲೇಬೇಕು ಅಂತಕ್ಕಂಥ ಮಾತು ಸ್ಪಷ್ಟವಾಗಿದೆ. ನಂಬರ್ 1. ನಂಬರ್ 2, ನಾನು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಯಾವುದೇ ಕಾರಣಕ್ಕೂ ನೀವು ಇವತ್ತು ಎಲ್ಲೋ ಒಂದು ಮಾತನ್ನು ಸಾರ್ವಜನಿಕವಾಗಿ ನಾನು ಕೇಳೋಕ್ಕೆ, ತಮ್ಮನ್ನು ಕೂಡ ಸೇರಿಸಿ, ತಮ್ಮ ಮಾಧ್ಯಮಗಳನ್ನು ಸೇರಿಸಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ.